ಮೈಸೂರು ಎಂದಾಕ್ಷಣ ಸಾಕಷ್ಟು ಜನರಿಗೆ ಹಲವಾರು ರೀತಿಯಾದಂತಹ ವಸ್ತುಗಳು ನೆನಪಿಗೆ ಬರುತ್ತೆ. ಅದೇ ರೀತಿ ಮಹಿಳೆಯರಿಗೆ ಮೈಸೂರು ಎಂದಾಕ್ಷಣ ಮೈಸೂರು ಸಿಲ್ಕ್ ಅಂದರೆ ಮೈಸೂರು ರೇಷ್ಮೆ ಸೀರೆ ನೆನಪಿಗೆ ಬರುತ್ತೆ. ಹೀಗಾಗಿ ಮೈಸೂರು ರೇಷ್ಮೆಗೆ ವಿಶ್ವಾದ್ಯಂತ ಸಾಕಷ್ಟು ಬೇಡಿಕೆ ಇದೆ. ಏನು ಮೈಸೂರಿನಲ್ಲಿರುವ ಏನು KSIC ಫ್ಯಾಕ್ಟ್ರಿ ಏನಿದೆ, ಈ ಔಟ್ಲೆಟ್ ಏನಿದೆ, ಈ ಔಟ್ಲೆಟ್ನಲ್ಲಿ ಏನು ಸಾವಿರಾರು ರೇಷ್ಮೆ ಸೀರೆಗಳನ್ನ ತಯಾರು ಮಾಡ್ತಾರೆ. ಮೈಸೂರು ರೇಷ್ಮೆ ಸಿಲ್ಕ್ಗೆ ಅಥವಾ ಮೈಸೂರು ರೇಷ್ಮೆ ಸೀರೆಗೆ ತನ್ನದೇ ಆದಂತಹ ಸಾಕಷ್ಟು ಮಹತ್ವ ಇದೆ. ಹೀಗಾಗಿ ಈ ಒಂದು ಮೈಸೂರು ಸಿಲ್ಕ್ ಸೀರೆಯನ್ನು ಪಡೆಯೋದಕ್ಕೆ ಅಥವಾ ತೆಗೆದುಕೊಳ್ಳೋದಕ್ಕೆ ಮಹಿಳೆಯರು ಕೂಡ ಸಾಕಷ್ಟು ಇಷ್ಟವನ್ನು ಪಡ್ತಾರೆ. ಹಾಗೂ ಹಳೆ ಮೈಸೂರು ಭಾಗದಲ್ಲಿ ಅಥವಾ ಯಾವುದೇ ಶುಭ ಸಮಾರಂಭಗಳಾದರೂ ಕೂಡ ಮೈಸೂರು ರೇಷ್ಮೆಗೆ ತಂದೆ ಆದಂತಹ ಸ್ಥಾನಮಾನ ಇದ್ದೇ ಇರುತ್ತೆ. ಹೀಗಾಗಿ ಈಗ ಇರ್ತಕ್ಕಂಥ ವಿಚಾರ ಏನಂದರೆ, ಏನು ಜಿಯೋ ಇಂಡಿಕೇಶನ್ ಟ್ಯಾಗ್ ಇರುವಂತಹ ಏಕೈಕ ಸಿಲ್ಕ್ ಅಂದರೆ ಅದು ಮೈಸೂರು ಸಿಲ್ಕ್. ಹೀಗಾಗಿ ಮೈಸೂರು ಸಿಲ್ಕ್ ಸೀರೆಯನ್ನು ಪಡೆಯೋದಕ್ಕೆ ಸಾಕಷ್ಟು ಜನ ಏನು ಗ್ರಾಹಕರು ಈಗಾಗಲೇ ಮುಂಜಾನೆಯಿಂದಲೇ ಬಂದು ಕ್ಯೂನಲ್ಲಿ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ ಮೈಸೂರು ಸಿಲ್ಕ್ ತನ್ನ ಡಿಮ್ಯಾಂಡನ್ನು ಕ್ರಿಯೇಟ್ ಮಾಡಿಕೊಡ್ತಿದೆ. ಕಳೆದ ಬಾರಿ ಅಂದರೆ 2024-25ನೇ ಸಾಲಿನಲ್ಲಿ ಏನು ಗ್ರಾಹಕರಿಗೆ ಸೀರೆಯನ್ನು ತಲುಪಿಸೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇರ್ತಕ್ಕಂಥದ್ದು. ಈಗ ಏನು ಕ್ಯೂನಲ್ಲಿ ನಿಂತಿದ್ದಾರೆ, ಕ್ಯೂನಲ್ಲಿ ನಿಂತಿರುವಂತಹ ಗ್ರಾಹಕರು 10 ಗಂಟೆಗೆ ಏನು ಈ ಒಂದು ಮಳಿಗೆಯನ್ನು ತೆಗಿದ ನಂತರ ಟೋಕನನ್ನು ಕೊಡ್ತಾರೆ. ಟೋಕನನ್ನು ಕೊಟ್ಟ ಮೇಲೆ ಸೀರೆಯನ್ನು ಖರೀದಿ ಮಾಡ್ತಾರೆ. ಏನು 23,000ದಿಂದ 3.5 ಲಕ್ಷವರೆಗೂ ಕೂಡ ಈ ಒಂದು ಸೀರೆಯ ಬೆಲೆ ಇರ್ತಕ್ಕಂಥದ್ದು. ಹಾಗೂ ಬಂಗಾರ, ಬೆಳ್ಳಿ ಸೇರಿದಂತೆ ಮಿಶ್ರಿತವಾದಂಥ ಅನೇಕ ಜರಿ ಉಳ್ಳಂತಹ ಸೀರೆಗಳಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಗ್ರಾಹಕರು ಕೂಡ ಸಾಕಷ್ಟು ಮುಗಿಬೀಳ್ತಾರೆ. ಈಗ ನಮ್ಮ ಒಟ್ಟಿಗೆ ಮಾತಾಡೋಕ್ಕೆ ಗ್ರಾಹಕರಿದ್ದಾರೆ, ಬನ್ನಿ ಒಟ್ಟಿಗೆ ಮಾತಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ಎಷ್ಟು ಗಂಟೆಯಿಂದ ನಿಂತಿದ್ದೀರಿ? ಏನು ಮುಂದಕ್ಕೆ ಬನ್ನಿ. 8 ಗಂಟೆಗೆ ಬಂದಿತ್ತು. ಮೇಡಮ್ ಈ ಮೈಸೂರು ಸಿಲ್ಕ್ ಅದೇ ನೋಡೋಣ, ಇಷ್ಟ ಆದರೆ ತಗೊಳ್ಳೋಣ ಅಂತ. ಏನು ಅಷ್ಟು ಕ್ರೇಜಾ ಮೇಡಮ್ ಮೈಸೂರು? ಎಲ್ಲರಿಗೂ ತುಂಬ ಕ್ರೇಜ್ ಇದೆ. ಈಗಂತೂ 6 ತಿಂಗಳಿಂದ ಎಲ್ಲ ಇನ್ಸ್ಟಾಗ್ರಾಮಲ್ಲಿ, ರೀಲ್ಸಲ್ಲಿ ಎಲ್ಲದರಲ್ಲೂ ತುಂಬ ಹೈಪ್ ಇದೆ. ಅಂದರೆ ಮೊದಲಿಂದಾನೂ ಎಲ್ಲರೂ ತಗೋತಾ ಇದ್ರು, ಆದರೆ ಇಷ್ಟೊಂದು ಹೈಪ್ ಇರಲಿಲ್ಲ ಅಷ್ಟೇ. ಅದು ಏನು ಅಷ್ಟು ಕಂಫರ್ಟ್ ಇದೆಯಾ ಅಂತ ಮೇಡಮ್? ಸೀರೆ ಕಂಫರ್ಟ್ ಇದೆ, ಕ್ವಾಲಿಟಿ ಚೆನ್ನಾಗಿರುತ್ತೆ, ಉಟ್ಟಾಗ ಗೊತ್ತಾಗುತ್ತೆ, ರಾಯಲ್ ಲುಕ್ ಇರುತ್ತೆ. ಈಗ ಇನ್ನೂ ಸಾಕಷ್ಟು ಜನ ಕೂಡ ಈಗಾಗಲೇ ಕ್ಯೂ ಅಲ್ಲಿ ನಿಂತಿರ್ತಕ್ಕಂಥದ್ದು. ಹಾಗೂ ಅನೇಕ ಜನ ಕೂಡ ಈ ಒಂದು ಮೈಸೂರು ಸಿಲ್ಕನ್ನು ಪಡೆಯೋದಕ್ಕೆ ದೂರದ ಊರುಗಳಿಂದನೂ ಕೂಡ ಬಂದಿದ್ದಾರೆ. ಹಾಗೂ ನಮ್ಮೊಟ್ಟಿಗೆ ಇಲ್ಲಿ ಮಾತಾಡೋದಕ್ಕೆ ಸಾಕಷ್ಟು ಜನ ಇದ್ದಾರೆ. ಮತ್ತೊಬ್ಬರಿದ್ದಾರೆ, ಬನ್ನಿ ಒಟ್ಟಿಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ಏನು ಮೈಸೂರು ಸಿಲ್ಕ್ ತಗೊಳ್ಳೋಕ್ಕೆ ಎಷ್ಟೊತ್ತಿನ ಕಾಯ್ತಾ ಇದ್ದೀರಾ? ಏನು ಅಷ್ಟು ಕ್ರೇಜು ಸರ್ ನಿಮಗೆ ಮೈಸೂರು ಸಿಲ್ಕ್ ಬಗ್ಗೆ ಅಂತ? ಸರ್ ನಾವು ರೈತ ಸಮುದಾಯದವರು. ಶ್ರೀರಂಗಪಟ್ಟಣದಿಂದ 5 ಕಿಲೋಮೀಟ್ರು ಬಲ್ಲೇನಹಳ್ಳಿ ಅಂತ ನಮ್ಮ ಗ್ರಾಮ. ಆ ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ನಾನು, ಬೆಟ್ಟೇಗೌಡ ಅಂತ ಹೇಳಿ ನನ್ನ ಹೆಸರು. ಇವಾಗ ಒಂದು ಬೆಳವಣಿಗೆ, ಹಿಂದೆ ಕಾಂಚೀವರಂ, ಬನಾರಸ್ ಅನ್ನುವಂಥ ಒಂದು ಸೀರೆಗಳ ಒಂದು ವಹಿವಾಟು ಜಾಸ್ತಿ ಇತ್ತು. ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಮೈಸೂರು ಸಿಲ್ಕ್ಗೆ ಭಾರಿ ತುಂಬ ಬೆಲೆ ಇದೆ. ಇದು ನಮಗೆ ಒಂದು ಉತ್ತಮವಾದಂಥ ಒಂದು ಬೆಳವಣಿಗೆ ಅನ್ನಿಸ್ತದೆ. ಕಾರಣ ಆದರೂ ಈ ಸಿಲ್ಕ್ ಬೆಳೆಯೋರು ನಮ್ಮ ರೈತರುಗಳು. ಅದಕ್ಕಾಗಿ ನಾವು ಇಷ್ಟಪಡ್ತೇವೆ. ಮೊದಲನೇದು, ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಗಮನ ಹರಿಸ್ಬೇಕು. ಇಷ್ಟೊಂದು ನಾವು 6 ಗಂಟೆಯಿಂದ ಬಂದು ಕುಳಿತಿದ್ದೀವಿ, ಇವತ್ತೇ ಕಡಿಮೆ ಜನ ಇರೋದಿಲ್ಲಿ ಅನ್ನಿಸ್ತಾ ಇರ್ತಾರೆ ಸೆಕ್ಯೂರಿಟಿಯವರು. ಇಷ್ಟೊಂದು ಬೇಡಿಕೆ ಇರುವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಉತ್ಪಾದಿಸಿ ಮೂಲ ರೈತನಿಗೆ ಒಂದು ಉತ್ತಮವಾದಂಥ ಬೆಲೆಯನ್ನು ಕೊಡುವಂಥ ನಿಟ್ಟಿನಲ್ಲಿ ಮತ್ತು ಕ್ವಾಲಿಟಿ ಸ್ವಲ್ಪ ಜನಗಳ ಕೈಗೆ ಎಟುವಂತಹ ರೀತಿಯಲ್ಲಿ ಬೆಲೆಯನ್ನು, ಇವಾಗ ನಮಗೆ ಗೊತ್ತಾದದ್ದು 23-27 ಸಾವಿರದಿಂದ ಮೇಲ್ಪಟ್ಟು ಸೀರೆಗಳಿರೋದು. ಸಾಮಾನ್ಯ ಜನ ಅವ್ರಿಗೂ ಆಸೆ ಇದೆ. ಪಕ್ಕದ ಮನೆಯವರು ಒಬ್ಬರು ಒಂದು ಸೀರೆ ತಂದ್ರು, ಆಲೆ ಗಂಡನಿಗೆ ಕಿವಿ ಹಿಡದೆ ನನಗೊಂದು ಮೈಸೂರು ಸಿಲ್ಕ್ ಬೇಕು ಅನ್ನುವಂಥ ಒಂದು ಕಾಲದಲ್ಲಿ ಆ ಸಾಮಾನ್ಯ ಜನಗಳಿಗೂ ಸ್ವಲ್ಪ ರೇಟ್ ಕಮ್ಮಿ ಮಾಡಿ ನಿರುದ್ಯೋಗ ತಾಂಡವಾಡ್ತೈತೆ. ಈ ಉದ್ಯಮನ ಉನ್ನತ ಮಟ್ಟಕ್ಕೆ ತಗೊಂಡೋದ್ರೆ ಈ 3-4 ಥರದಲ್ಲಿ ಪ್ರಾಫಿಟು ಇದೆ, ರೈತನಿಗೆ ಬೆಲೆ ಕೊಟ್ಟಂಗಾಗತ್ತೆ, ಸಾಮಾನ್ಯ ಜನಗಳಿಗೆ ಕಮ್ಮಿ ರೇಟ್ನಲ್ಲಿ ಸೀರೆಯನ್ನು ಕೊಟ್ಟಂಗಾಗುತ್ತೆ, ಅವ್ರ ಆಸೆಯನ್ನು ಬಗೆಹರಿಸ್ದಂಗೆ. ಇದನ್ನು ಸರ್ಕಾರದವ್ರು ಗಮನ ಹರಿಸಿ ನೀವು ಅವ್ರ ಗಮನಕ್ಕೂ ತರಬೇಕು ಅಂತ ನನ್ನ ವೈಯಕ್ತಿಕವಾಗಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸರ್. ಇದಿಷ್ಟು ಏನು ಇಲ್ಲಿನ ಗ್ರಾಹಕರ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಡಿಮ್ಯಾಂಡ್ ಇದೆ. ಹೀಗಾಗಿ ಈ ಡಿಮ್ಯಾಂಡ್ ತಕ್ಕಂತೆ ಸರ್ಕಾರ ಕೂಡ ಏನು ಉದ್ಯಮವನ್ನು ಅಥವಾ ಇಲ್ಲಿರುವಂತಹ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು ಅಂತೇಳಿ ಗ್ರಾಹಕರ ಒತ್ತಾಯ ಆಗಿದೆ. ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ SS ಮಾವುತರು, ನಿಮ್ಮ ಧ್ವನಿ ನ್ಯೂಸ್.